ಮಣ್ಣನ್ನೇ ಬಳಸದೆ ಹೈಟೆಕ್ ಕೃಷಿ, ಒಮ್ಮೆ ಬಂಡವಾಳ ನಿರಂತರ ಆದಾಯ, ಅರ್ಧ ಅವಧಿಯಲ್ಲೇ ಸಿಗುತ್ತೆ ಬೆಳೆ, ಕಳೆ ಕೀಟ ರೋಗ ರುಜಿನಗಳಿಗೆ ಗುಡ್ ಬೈ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇತ್ತೀಚಿನ ದಿನಗಳಲ್ಲಿ ಹೈಡ್ರೋಫೋನಿಕ್ಸ್ ಅನ್ನೋ ವಿನೂತನ ಕೃಷಿ ಪದ್ಧತಿ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ. ಕಡಿಮೆ ಭೂಮಿ, ಕಡಿಮೆ ನೀರಿನ ಲಭ್ಯತೆ ಇರೋ ಕೃಷಿಕರು ಹೈಡ್ರೋಫೋನಿಕ್ಸ್ ಕಡೆಗೆ ತುಂಬಾ ಜನ ವಾಲ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಬೆಂಗಳೂರಿನ ಸುತ್ತಮುತ್ತ ಈ ಕೃಷಿ ವಿಧಾನ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಬೆಂಗಳೂರು ಹೈಡ್ರೋಫೋನಿಕ್ಸ್ ಇಂಡಸ್ಟ್ರಿಯ ಎಪಿಸೆಂಟರ್ ಆಗ್ತಾ ಇದೆ. ನಗರದ ಸುತ್ತಮುತ್ತ ಹಲವು ಹೈಡ್ರೋಫೋನಿಕ್ ಪ್ಲಾಂಟ್ಗಳು ತಲೆ ಎತ್ತಿವೆ. ಹಣ್ಣು ತರಕಾರಿ ಸೊಪ್ಪು ಬೆಳೆಯೋರು, ಜಾನುವಾರುಗಳಿಗೆ ಮೇವಿನ ಬೆಳೆ ಬೆಳೆಯೋರು, ತಮ್ಮ ಮನೆಗಳಿಗೆ ಬೇಕಾದ ತರಕಾರಿಯನ್ನು ಬೆಳ್ಕೊಳ್ಳೋರು ತಮ್ಮ ಮನೆಗಳ ಟೆರೇಸ್ ಮೇಲೂ ಕೂಡ ಹೈಡ್ರೋಫೋನಿಕ್ಸ್ ಅನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಏನಿದು ಹೈಡ್ರೋಫೋನಿಕ್ಸ್? ಕೃಷಿಕರು ಇದನ್ನ ಲಾಭದಾಯಕ ಅಂತಿರುವುದು ಯಾಕೆ? ಇದಕ್ಕೆ ಎಷ್ಟು ಖರ್ಚಾಗುತ್ತೆ? ಇದರಲ್ಲಿ ಯಾವ ಬೆಳೆಗಳನ್ನ ಬೆಳೆಯಬಹುದು? ಇದೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ, ಕೃಷಿ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ಕಾಲ ಕೊಡ್ತಾ ಇರ್ತೀವಿ. ಅತ್ಯಾಧುನಿಕ ವಿಧಾನಗಳ ಬಗ್ಗೆ ಎಲ್ಲ ಹೇಳ್ತಿರ್ತೀವಿ. ಹಾಗಂತ ಎಲ್ಲರೂ ಇದನ್ನ ಇವತ್ತೇ ಹೋಗಿ ಮಾಡಿಬಿಡ್ಬೇಕು ಆ ರೀತಿ ನಾವು ಹೇಳ್ತಾ ಇಲ್ಲ. ಮಾಹಿತಿ ಇರೋದು ಮುಖ್ಯ. ಕೆಲವರಿಗೆ ಸೂಟ್ ಆಗ್ಬೋದು, ಕೆಲವರಿಗೆ ಆಗದೆ ಇರ್ಬೋದು. ಬಟ್ ಅದನ್ನ ಡಿಸಿಷನ್ ತಗೋಬೇಕು ಅಂದ್ರೂ ಕೂಡ ಐಡಿಯಾ ತಲೆಗೆ ಫಸ್ಟ್ ಬರಬೇಕಲ್ಲ. ಸೊ ಈ ಐಡಿಯಾಸ್ ಅನ್ನ ಶೇರ್ ಮಾಡೋ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರ್ತೀವಿ. ಯಾರಿಗೆ ಯಾವ್ದು ಸೂಕ್ತ ಆಗುತ್ತೋ ಅದನ್ನು ಅವರು ಅನುಸರಿಸಬಹುದು. ಇಲ್ಲಾಂದ್ರೆ ತಿಳ್ಕೊಳ್ಳೋದ್ರಲ್ಲಿ ಏನು ಲಾಸ್ ಇಲ್ಲ, ತಿಳ್ಕೊಂಡ್ರೆ ಒಳ್ಳೇದೇ. ಈ ಡಿಸ್ಕ್ಲೇಮರ್ ಅನ್ನ ಆರಂಭದಲ್ಲೇ ಹೇಳ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋನ ಆಸಕ್ತರು ಕಡೆ ತನಕ ಮಿಸ್ ಮಾಡದೆ ನೋಡಿ. ತುಂಬಾ ಜನಕ್ಕೆ ಇದರಿಂದ ಹೊಸ ಇನ್ಫಾರ್ಮೇಶನ್ ಸಿಗಬಹುದು, ಕೆಲವರಿಗೆ ಗೊತ್ತು ಇರಬಹುದು ಆಲ್ರೆಡಿ. ಬಟ್ ನೋಡ್ತಾ ಹೋಗೋಣ ಬನ್ನಿ. ಯಾರಿಗೆಲ್ಲ ಗೊತ್ತಿಲ್ಲ ಕಡೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗೋಣ. ಏನಿದು ಹೈಡ್ರೋಫೋನಿಕ್ಸ್? 1 ಎಕರೆಯ ಬೆಳೆ 5 ಪಟ್ಟು ಕಡಿಮೆ ಭೂಮಿಯಲ್ಲಿ. ಸ್ನೇಹಿತರೆ, ಹೈಡ್ರೋ ಅಂದ್ರೆ ನೀರು ಅಂತ. ಮಣ್ಣಿಲ್ಲದೆ ಕೇವಲ ನೀರು ಬಳಸಿ ವ್ಯವಸಾಯ ಮಾಡೋ ವಿಧಾನ ಇದು. ಇದನ್ನ ಹೈಡ್ರೋಕಲ್ಚರ್ ಅಥವಾ ಜಲಕೃಷಿ ಅಂತ ಕೂಡ ಹೇಳ್ತಾರೆ. ಈಗ ನೀವು ಸ್ಕ್ರೀನ್ ಮೇಲೆ ಒಂದಷ್ಟು ಚಿತ್ರಗಳನ್ನ ನೋಡ್ತಾ ಇದ್ದೀರಿ. ಕೆಲ ಕಡೆ PVC ಪೈಪ್ಗಳಲ್ಲಿ, ಕೆಲ ಕಡೆ ಪ್ಲಾಸ್ಟಿಕ್ ಟ್ರೇಗಳಲ್ಲಿ, ಹೀಗೆ ಒಂದು ರೀತಿ ಪ್ಲಾಸ್ಟಿಕ್ ಸೆಟಪ್ ಮಾಡಿಕೊಂಡು ಅವುಗಳಲ್ಲಿ ನೀರು ನಿಲ್ಲೋ ರೀತಿ ಅಥವಾ ಹರಿಯುವಂತೆ ಮಾಡಿ ಸಸ್ಯಗಳನ್ನು ಬೆಳೆಸಲಾಗುತ್ತೆ. ಸಸ್ಯಗಳ ಬೇರು ಮಾತ್ರ ನೀರಲ್ಲಿ ಮುಳುಗಿರುತ್ತೆ. ಅದೇ ನೀರಿಗೆ ನೇರವಾಗಿ ಪೋಷಕಾಂಶಗಳನ್ನು ಅಥವಾ ಗೊಬ್ಬರವನ್ನು ಸೇರಿಸಲಾಗುತ್ತೆ. ಈಗ ಆಲ್ರೆಡಿ ಕೆಲ ಕೃಷಿಕರಿಗೆ ನೀರಲ್ಲಿ ಕರಗೋ ಗೊಬ್ಬರವನ್ನ ಹನಿ ನೀರಾವರಿ ಮೂಲಕ ಬೆಳೆಗಳಿಗೆ ಹಾಯಿಸಿರುವ ಎಕ್ಸ್ಪೀರಿಯನ್ಸ್ ಇರ್ಬೋದು. ಇಲ್ಲೂ ಅದೇ ಪ್ರೊಸೀಜರ್ ಇರುತ್ತೆ, ಆದರೆ ಮಣ್ಣಿನ ಬಳಕೆ ಇರುವುದಿಲ್ಲ. ಹೈಡ್ರೋಫೋನಿಕ್ಸ್ಗೆ ಬೇಕಾಗೋ ಪಾಲಿ ಹೌಸ್ ಬಗ್ಗೆ, ಅದಕ್ಕಾಗೋ ಖರ್ಚಿನ ಬಗ್ಗೆ ಮುಂದೆ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕೂ ಮುಂಚೆ ಈ ಕೃಷಿ ಪದ್ಧತಿಯ ಉಪಯೋಗ ಏನು, ರೈತರಿಗೆ ಇದು ಯಾಕೆ ಉಪಯುಕ್ತ ಆಗಬಹುದು ಅಂತ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಕೇವಲ ನೀರನ್ನ ಬಳಸಿ ವ್ಯವಸಾಯ ಮಾಡೋದು ಅಂದ ತಕ್ಷಣ ಇದಕ್ಕೆ ತುಂಬಾ ನೀರು ಬೇಕು ಅಂತ ಇಲ್ಲ. ಮನೆ ಮೇಲಿರೋ ಟ್ಯಾಂಕ್ ನೀರು ಬಳಸಿ ಟೆರೇಸ್ ಮೇಲೆ ಹೈಡ್ರೋಫೋನಿಕ್ಸ್ ಮಾಡೋರು ಕೂಡ ಇದ್ದಾರೆ. ಬೇರೆ ಯಾವುದೇ ಕೃಷಿ ಪದ್ಧತಿಗಿಂತ ಕಡಿಮೆ ಖರ್ಚು ನೀರಿದ್ದು ಹೈಡ್ರೋಫೋನಿಕ್ಸ್ ನಲ್ಲಾಗುತ್ತೆ. ಅಲ್ಲದೆ ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ 3 ತಿಂಗಳ ಬೆಳೆಯನ್ನ 1.5-2 ತಿಂಗಳಲ್ಲೂ ಕೂಡ ತಗೊಳ್ಳೋಕೆ ಅವಕಾಶ ಇದೆ. ಯಾಕಂದ್ರೆ ಹೈಡ್ರೋಫೋನಿಕ್ಸ್ ನಲ್ಲಿ ಬೆಳೆಗಳು ತಮಗೆ ಬೇಕಾದ ಪ್ರೈಮರಿ ಹಾಗೂ ಸೆಕೆಂಡರಿ ನ್ಯೂಟ್ರಿಯೆಂಟ್ಗಳನ್ನ ನೀರಿನ ಮೂಲಕ ನೇರವಾಗಿ ತಗೊಳ್ತವೆ. ಸೊ ಸಸ್ಯಗಳ ಬೆಳವಣಿಗೆ ವೇಗ 50% ಜಾಸ್ತಿ ಇರುತ್ತೆ. ಅಂದ್ರೆ ಅರ್ಧಕ್ಕರ್ಧ ಜಾಸ್ತಿ ವೇಗ ಆಗ್ತವೆ ಮಾಮೂಲಿ ಟೈಮ್ಗಿಂತ. ಹಾಗಾಗಿ ಕಡಿಮೆ ಅವಧಿಯಲ್ಲಿ ಬೆಳೆ ತಗೊಂಡು ಲಾಭ ಗಳಿಸೋಕು ಅವಕಾಶ ಕೊಡಬಹುದು ಇದು. ಅಲ್ಲದೆ ಮಣ್ಣಿನ ಬಳಕೆ ಇಲ್ಲದೆ ಇರೋದ್ರಿಂದ ಕಳೆ ಸಮಸ್ಯೆನೂ ಇರೋದಿಲ್ಲ. ಭೂಮಿ ಒಳಗಿದ್ದುಕೊಂಡು ಬೆಳೆ ಹಾಳು ಮಾಡೋ ಕೀಟಗಳಿಂದಲೂ ಕೂಡ ಮುಕ್ತಿ ಸಿಗುತ್ತೆ. ಹಾಗಾಗಿ ಕೀಟನಾಶಕ ಬಳಸುವ ಅವಶ್ಯಕತೆ ಕೂಡ ಬರೋದಿಲ್ಲ. ಸೊ ಒಂದು ಕೀಟಗಳ ಸಮಸ್ಯೆ ಇಲ್ಲದಿರೋದ್ರಿಂದ ಬೆಳೆ ಹಾಳಾಗಲ್ಲ, ಉತ್ತಮ ಇಳುವರಿ ಕೂಡ ಸಿಗಬಹುದು. ಇನ್ನೊಂದು ಕೀಟನಾಶಕದ ಬಳಕೆ ಇಲ್ಲದೆ ಇರೋದ್ರಿಂದ ಒಳ್ಳೆ ಕ್ವಾಲಿಟಿ, ಕೆಮಿಕಲ್ ಕಮ್ಮಿ ಇರೋ ಬೆಳೆ ಸಿಗಬಹುದು. ಹೈಡ್ರೋಫೋನಿಕ್ಸ್ ಅನ್ನ ಕಡಿಮೆ ಜಾಗದಲ್ಲಿ ಮಾಡೋಕೆ ಸಾಧ್ಯ ಆಗೋದ್ರಿಂದ 1 ಎಕರೆಯಲ್ಲಿ ಬೆಳೆಯೋ ಬೆಳೆನ 4-5 ಪಟ್ಟು ಕಮ್ಮಿ ಜಾಗದಲ್ಲಿ ಬೆಳಿಬಹುದು, 1/4 ಎಕರೆಯಲ್ಲಿ ಬೆಳಿಬಹುದು. ಉಳುಮೆ ಮಾಡಂಗಿಲ್ಲ, ಜಾಸ್ತಿ ಮ್ಯಾನ್ ಪವರ್ ಬೇಕು ಅಂತಿಲ್ಲ. ಸೊ ಖರ್ಚು ಕಮ್ಮಿ, ಆದಾಯ ಜಾಸ್ತಿ. ಆದರೆ ಆರಂಭದಲ್ಲಿ 1 ಟೈಮ್ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ಹಾಗಾಗಿ ಕೇರ್ಫುಲ್ ಆಗಿ ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನಿಮಗೆ ವರ್ಕೌಟ್ ಆದ್ರೆ ಮಾತ್ರ ಕೈ ಹಾಕಬೇಕು. ಪಾಲಿ ಹೌಸ್ ನಿರ್ಮಾಣ ಹೇಗೆ? ಸ್ನೇಹಿತರೆ, ಗ್ರೀನ್ ಹೌಸ್, ಪಾಲಿ ಹೌಸ್ಗಳನ್ನ ನೀವು ನೋಡಿರ್ತೀರಾ. ನರ್ಸರಿಗಳಿಗೆ ರೆಡಿ ಮಾಡ್ಕೊಳ್ತಾರೆ. ರೇಷ್ಮೆ, ಅಣಬೆ ಬೆಳೆಯೋರು, ಕ್ಯಾಪ್ಸಿಕಮ್ ಬೆಳೆಯೋರು, ಮೀನು ಸಾಕಾಣಿಕೆ ಮಾಡೋರು, ಇವ್ರಿಗೆಲ್ಲ ಇದ್ರ ಪರಿಚಯ ಇರುತ್ತೆ. ಅವುಗಳ ಖರ್ಚಿನ ಬಗ್ಗೆನೂ ಅವ್ರಿಗೆ ಐಡಿಯಾ ಇರುತ್ತೆ. ಎಕರೆಗಟ್ಟಲೆ ಹೈಡ್ರೋಫೋನಿಕ್ಸ್ ಮಾಡ್ತೀನಿ ಅಂದರೆ ದೊಡ್ಡ ಪಾಲಿ ಹೌಸ್ ಬೇಕಾಗ್ಬೋದು. ಆದರೆ ಸಣ್ಣ ಮಟ್ಟದ ಕೃಷಿ ಮಾಡ್ತೀನಿ ಅಂದರೆ ನಿಮ್ಮ ಮನೆಗಳ ಟೆರೇಸ್ ಮೇಲೂ ಕೂಡ, ಅಂಗಳದಲ್ಲೂ ಕೂಡ, ಹಳೆ ಗೋಡೌನ್ಗಳಲ್ಲೂ ಕೂಡ, ಆಲೆ ಮನೆಗಳಲ್ಲಿ ಅಥವಾ ನಿಮ್ಮ ಮನೆಗಳಲ್ಲೇ ಚಿಕ್ಕದಾಗಿ ನೆಟ್ ಹಾಕೊಂಡು ಬಜೆಟ್ ಪಾಲಿ ಹೌಸ್ ಕೂಡ ರೆಡಿ ಮಾಡ್ಕೊಳ್ಬಹುದು. ಇನ್ನು ಹೈಡ್ರೋಫೋನಿಕ್ ಸ್ಟ್ರಕ್ಚರ್ಗಳು ಹಲವು ವಿಧಗಳನ್ನ ಹೊಂದಿವೆ. ನೀವು ಯಾವ ಬೆಳೆ ಬೆಳಿಬೇಕು ಅಂತ ಅನ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಬೇಕಾದ ರೀತಿಯಲ್ಲಿ ಸೆಟಪ್ ಮಾಡ್ಕೋಬಹುದು. ಒಂದು ಎಕ್ಸಾಂಪಲ್ಗೆ, ಉದಾಹರಣೆಗೆ ತರಕಾರಿ ಬೆಳೆಗೆ ಒಂದು ರೀತಿಯ ಸೆಟಪ್ ಇರುತ್ತೆ, ಸೊಪ್ಪಿನ ಬೆಳೆಗಳಿಗೆ ಒಂದು ರೀತಿ ಸೆಟಪ್ ಇರುತ್ತೆ, ಮೇವಿನ ಬೆಳೆಗೆ ಪ್ಲಾಸ್ಟಿಕ್ ಟ್ರೇಗಳೇ ಸಾಕು.
ಇಲ್ಲಿ ನಾವು ವಿಕ್ ಸಿಸ್ಟಮ್ ಹಾಗೂ ಡೀಪ್ ವಾಟರ್ ಕಲ್ಚರ್ ಬಗ್ಗೆ ಹೇಳ್ತೀವಿ. ಯಾಕಂದರೆ ಇರೋದ್ರಲ್ಲೇ ಸಿಂಪಲ್ ಹಾಗೂ ಲೋ ಕಾಸ್ಟ್ ಸೆಟಪ್ ಅಂತ ಹೇಳಿದ್ರೆ ಈ ಮೆಥಡ್ಸ್. ವಿಕ್ ಸಿಸ್ಟಮ್ಗಳಲ್ಲಿ ಸಸ್ಯಗಳ ಬೇರಿಗೆ ನೈಲಾನ್ ದಾರಗಳನ್ನು ಕಟ್ಟಿ ಆ ದಾರ ಕೆಳಗಿರೋ ನೀರಿಗೆ ಇಳಿಯುವಂತೆ ಮಾಡಿದ್ರೆ ಸಾಕು. ಆ ದಾರದ ಮೂಲಕ ಸಸ್ಯಗಳು ತಮಗೆ ಎಷ್ಟು ಬೇಕೋ ಅಷ್ಟು ಪೋಷಕಾಂಶಗಳನ್ನು ಹೀರ್ಕೊಳ್ತವೆ. ಕಡಿಮೆ ನೀರು ಬಳಸೋ ಸೊಪ್ಪಿನ ಬೆಳೆಗಳು, ಲೆಟ್ಯೂಸ್ ಅಥವಾ ಕೋಸಿನ ಜಾತಿಯ ತರಕಾರಿಗಳನ್ನು ವಿಕ್ ಸಿಸ್ಟಮ್ನಲ್ಲಿ ಬೆಳಿಬೋದು. ಅದೇ ರೀತಿ ಡೀಪ್ ವಾಟರ್ ಕಲ್ಚರ್ನಲ್ಲಿ ಹೆಸರೇ ಹೇಳುವಂತೆ ಸಸ್ಯದ ಬೇರು ಕಂಪ್ಲೀಟ್ ಆಗಿ ನೀರಿನ ಒಳಗೆ ಮುಳುಗಿರುತ್ತೆ. ಆದರೆ ಇದರಲ್ಲಿ ನೀರಿಗೆ ಏರಿಯೇಷನ್ ಕೊಡೋಕೆ ಫಿಶ್ ಟ್ಯಾಂಕ್ನಲ್ಲಿರೋ ಥರ ಪಂಪ್ಗಳು ಬೇಕಾಗುತ್ತೆ. ಸೊ ಸ್ವಲ್ಪ ವಿದ್ಯುತ್ ಕೂಡ ಖರ್ಚಾಗುತ್ತೆ. ಉಳಿದಂತೆ ಕ್ರೇಟ್ ಕೀ ಮೆಥಡ್ನಲ್ಲೂ ಕೂಡ ನೀರಲ್ಲಿ ತೇಲುವ ಪ್ಲಾಸ್ಟಿಕ್ ಕ್ರೇಟ್ಗಳಲ್ಲಿ ಸಸ್ಯಗಳನ್ನು ಬೆಳೆಯಲಾಗುತ್ತೆ. ಇದಕ್ಕೂ ವಿದ್ಯುತ್ ಅವಶ್ಯಕತೆ ಇಲ್ಲ. ಡೀಪ್ ವಾಟರ್ ಕಲ್ಚರ್ನಲ್ಲಿ ಎಲ್ಲ ರೀತಿಯ ಸೊಪ್ಪಿನ ಬೆಳೆಗಳನ್ನು ಬೆಳಿಬೋದು. ಅಂದರೆ ಈ ಪಾಲಕ್, ಕೊತ್ತಂಬರಿ, ಪುದೀನ, ದಂಟು ಈ ರೀತಿ ಎಲ್ಲ ಬೆಳಿಬೋದು. ಸ್ಟ್ರಾಬೆರಿ, ಕಾಳುಮೆಣಸು, ಟೊಮೆಟೊ, ಸೌತೆಕಾಯಿ ಮುಂತಾದ ಹಣ್ಣು ತರಕಾರಿಗಳನ್ನು ಕೂಡ ಬೆಳಿಬೋದು. ಕ್ರೇಟ್ ಕೀ ಮೆಥಡ್ನಲ್ಲೂ ಕೂಡ ಇವುಗಳನ್ನೆಲ್ಲ ಬೆಳಿಬೋದು. ಇತ್ತೀಚೆಗೆ ಹೈನುಗಾರಿಕೆ ಮಾಡೋರು ಮೇವಿಗಾಗಿ ಮುಸುಕಿನ ಜೋಳದ ಸಸಿಗಳನ್ನು ಹೈಡ್ರೋಫೋನಿಕ್ಸ್ನಲ್ಲಿ ಬೆಳ್ಕೊಳ್ಳೋ ಟ್ರೆಂಡ್ ಕೂಡ ಶುರುವಾಗಿದೆ. 1 kg ಜೋಳ ಬಳಸಿ 6-7 kg ಮೇವನ್ನು ತೆಗಿತಾ ಇದ್ದಾರೆ. ಹೀಗೆ ನೀವು ಬೆಳೆಯೋ ಬೆಳೆಗೆ ತಕ್ಕಂತೆ ಹೈಡ್ರೋಫೋನಿಕ್ಸ್ನಲ್ಲಿ ಸೆಟಪ್ಪನ್ನು ಮಾಡ್ಕೋಬೋದು. ಮಾರ್ಕೆಟ್ನಲ್ಲಿ ಪ್ರೊಫೆಷನಲ್ ಕಂಪನಿಗಳು ಮಾಡಿಕೊಡೋ ಸೆಟಪ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಕೂಡ ಆಗೋ ಸಾಧ್ಯತೆ ಇರುತ್ತೆ. ಕಂಪನಿಗಳು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ NFT ಪ್ಯಾನೆಲ್ ಅಥವಾ ನ್ಯೂಟ್ರಿಯೆಂಟ್ ಫಿಲ್ಮ್ ಟೆಕ್ನಿಕ್ ಚಾನಲ್ಗಳನ್ನು ಬಳಸಿ ಸೆಟಪ್ ಮಾಡಿಕೊಡ್ತಾರೆ. ಇವುಗಳನ್ನು ಹೈಡ್ರೋಫೋನಿಕ್ಸ್ಗೆ ಅಂತಲೇ ಡಿಸೈನ್ ಮಾಡಿರ್ತಾರೆ. 1 ಎಕರೆಗೆ ಈ ಸಿಸ್ಟಮ್ ಅಳವಡಿಸಬೇಕು ಅಂದರೆ 30-40 ಲಕ್ಷ ರೂಪಾಯಿ ಬೇಕಾಗ್ಬೋದು. ಇದು ಪಾಲಿಹೌಸ್ ಖರ್ಚನ್ನು ಬಿಟ್ಟು. ಆದರೆ ತಮ್ಮ ಮನೆಗಳಲ್ಲಿ PVC ಪೈಪ್ಗಳನ್ನು ಬಳಸಿ ತಾವೇ ಹೈಡ್ರೋಫೋನಿಕ್ ಸ್ಟ್ರಕ್ಚರ್ ಸೆಟಪ್ ಮಾಡ್ಕೊಂಡಿರೋ ರೈತರು ಕೂಡ ತುಂಬ ಜನ ಸಿಗ್ತಾರೆ. ತುಂಬ ಜನ ಆನ್ಲೈನ್ನಲ್ಲಿ ಇಂಟರ್ನೆಟ್ನಲ್ಲಿ ವಿಡಿಯೋಸನ್ನು ನೋಡಿಕೊಂಡು ಕೂಡ ಮಾಡಿರೋರು ನಿಮಗೆ ಎಕ್ಸಾಂಪಲ್ ಸಿಗ್ತಾರೆ. ಉಚಿತವಾಗಿ ಹಲವು ಸಂಸ್ಥೆಗಳು ಹೈಡ್ರೋಫೋನಿಕ್ಸ್ ಕೃಷಿ ಮಾಡೋದು ಹೇಗೆ ಅಂತ ಟ್ರೈನಿಂಗ್ ಕೂಡ ಕೊಡ್ತಿವೆ. ಅವುಗಳ ಲಾಭವನ್ನು ಕೂಡ ನೀವು ಪಡ್ಕೋಬೋದು. ಅಥವಾ ಆಧುನಿಕ ಕೃಷಿ ಪದ್ಧತಿ ಖರ್ಚುಗಳೆಷ್ಟಿವೆ ಅನ್ನೋದು ನಿಮಗೆಲ್ಲ ಗೊತ್ತು. ಟ್ರ್ಯಾಕ್ಟರ್ನಲ್ಲಿ 1 ಎಕರೆ ಉಳುಮೆ ಮಾಡಬೇಕಂದ್ರೂ ಕೂಡ 2-3 ಸಾವಿರ ರೂಪಾಯಿ ಬೇಕು. ಜೊತೆಗೆ ಮ್ಯಾನ್ ಪವರ್ದು ಖರ್ಚಿರುತ್ತೆ. ವಾತಾವರಣಕ್ಕೆ ಬೆಳೆ ವಲ್ನರಬಲ್ ಆಗಿರುತ್ತೆ. ಕೆಲವೊಂದ್ಸಲಿ ಮಳೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗಿನ ಮಳೆ ಸೈಕಲ್ ಕೂಡ ಮೊದಲಿನ ಥರ ಇಲ್ಲ. ಇದೇ ಕಾರಣಕ್ಕೆ ಕೆಮಿಕಲ್ ಕೃಷಿ ಬಿಡ್ತಿರೋ ರೈತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ರೈತರು ಟ್ರ್ಯಾಕ್ಟರ್ ಮೇಲೆ ಮಾಡೋ 1 ಟೈಮ್ ಇನ್ವೆಸ್ಟ್ಮೆಂಟ್ ಅನ್ನೇ ಹೈಡ್ರೋಫೋನಿಕ್ ಸೆಟಪ್ ಮೇಲೂ ಕೂಡ ಮಾಡ್ಕೋಬಹುದು. ಸಣ್ಣದಾಗಿ ಸೆಟಪ್ ಮಾಡಿಕೊಂಡು ಲಾಭ ಗಳಿಸೋಕೆ ಶುರು ಮಾಡಿ ಅದ್ರ ಬಗ್ಗೆ ಪ್ರಾಪರ್ ಐಡಿಯಾ ತಗೊಂಡು ಕ್ಲಾರಿಟಿ ತಗೊಂಡು ನಿಧಾನಕ್ಕೆ ಎಕ್ಸ್ಪಾಂಡ್ ಮಾಡ್ಬೋದು. ಒಂದು ಸಲ ದುಡ್ಡೆಲ್ಲ ಹಾಕೊಂಡು ವರ್ಕ್ ಆಗಿಲ್ಲ ಅಂದರೆ ಆಮೇಲೆ ತಲೆ ಮೇಲೆ ಕೈ ಎತ್ಕೊಂಡು ಕೂರ್ಬೇಕಾಗತ್ತೆ. ಹಾಗೆ ಹೈನುಗಾರಿಕೆ ಮಾಡೋರಿಗೆ ಮೇವಿನ ಬೆಳೆ ಬೆಳ್ಕೊಳ್ಳೋಕೆ ಹೈಡ್ರೋಫೋನಿಕ್ಸ್ ತುಂಬ ಒಳ್ಳೆ ಆಪ್ಷನ್ ಅಂತ ತುಂಬ ಜನ ಹೇಳ್ತಿದ್ದಾರೆ. ಸೊ ಚೆಕ್ ಮಾಡ್ಕೊಳ್ಳಿ. ಗೊಬ್ಬರ ಇಲ್ಲದೆ ಆರ್ಗ್ಯಾನಿಕ್ ಆಗಿ ಮೇವನ್ನು ಬೆಳ್ಕೋಬೋದು. ಕೃಷಿಯಲ್ಲಿ ನೀರಿನ ಸಮಸ್ಯೆ, ಗೊಬ್ಬರಗಳ ಬೆಲೆ ಎಲ್ಲ ಜಾಸ್ತಿ ಆಗ್ತಿರೋ ಟೈಮ್ನಲ್ಲಿ ಇಂಥ ಕೃಷಿ ಪದ್ಧತಿಗಳ ನಾಲೆಜ್ ತಿಳ್ಕೊಂಡಿರೋದು ತುಂಬ ಮುಖ್ಯ. ಹಾಗಂತ ಏನು ಸಮಸ್ಯೆಗಳಿಲ್ವಾ? ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಹೈಡ್ರೋಫೋನಿಕ್ಸ್ ಸಮಸ್ಯೆಗಳು. ಹೈಡ್ರೋಫೋನಿಕ್ಸ್ 1 ಟೈಮ್ ಇನ್ವೆಸ್ಟ್ಮೆಂಟ್ ಮೆಥಡ್ ಆದರೂ ಕೂಡ ದೊಡ್ಡ ಸ್ಪೇಸ್ನಲ್ಲಿ ಮಾಡೋಕೆ ಖರ್ಚು ತುಂಬ ಜಾಸ್ತಿ ಆಗುತ್ತೆ. ಇದು ಮೊದಲನೇ ಡಿಸ್ಅಡ್ವಾಂಟೇಜ್. ಆದರೆ ಚಿಕ್ಕದಾಗಿ ಶುರು ಮಾಡ್ತೀನಿ ಅನ್ನೋರು ಬಜೆಟ್ನಲ್ಲೂ ಕೂಡ ಸೆಟಪ್ ಮಾಡ್ಕೋಬಹುದು. ಇನ್ನೊಂದು ನಿಮ್ಮ ಟೈಮ್. ಹೈಡ್ರೋಫೋನಿಕ್ಸ್ ರೈತರ ಡೆಡಿಕೇಶನ್ ಕೇಳುತ್ತೆ, ಶ್ರದ್ಧೆ ಕೇಳುತ್ತೆ. ಒಂಥರ ಲ್ಯಾಬ್ನಲ್ಲಿ ಎಲ್ಲ ಸಂಶೋಧನೆ ಮಾಡೋದಂಗೆ ಬಿಸಿಲಲ್ಲಿ ಶ್ರಮ ಪಡೋದಿರಲ್ಲ. ಆರಾಮಾಗಿ ಸಮಾಧಾನದಿಂದ ಶ್ರಮ ಪಡಬೇಕು, ಫೋಕಸ್ ಮಾಡಬೇಕು. ಇಲ್ಲಿ ಸಸ್ಯಗಳಿಗೆ ಸರಿಯಾದ ಟೈಮ್ನಲ್ಲಿ ಸರಿಯಾದ ಪ್ರಮಾಣದ ನ್ಯೂಟ್ರಿಯೆಂಟ್ ಸಿಗಬೇಕು, ಪೋಷಕಾಂಶ ಸಿಗಬೇಕು. ಹೈಡ್ರೋಫೋನಿಕ್ಸ್ನಲ್ಲಿ ತಪ್ಪುಗಳಿಗೆ ಜಾಸ್ತಿ ಅವಕಾಶ ಇಲ್ಲ. ತಪ್ಪಾಗಬಾರ್ದು ಅಂದರೆ ಮೊದಲಿಗೆ ಹೈಡ್ರೋಫೋನಿಕ್ಸ್ ಮಾಡೋದು ಹೇಗೆ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು. ದೊಡ್ಡ ಸ್ಕೇಲ್ನಲ್ಲಿ ಮಾಡೋರಿಗೆ ವಿದ್ಯುತ್ ಅಂತೂ ಬೇಕೇ ಬೇಕು. ಇದೇ ಕಾರಣಕ್ಕೆ ಇದು ನಗರ ಪ್ರದೇಶಗಳಲ್ಲಿ ಫೇಮಸ್ ಆಗ್ತಾ ಇದೆ. ಇಲ್ಲಿ ನೀವು ಕರೆಂಟ್ ಮತ್ತು ನೀರನ್ನು ಬಳಸೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆದರೆ ಆಗಲೇ ಹೇಳಿದ ಹಾಗೆ ಸಣ್ಣ ಮಟ್ಟದ ಹೈಡ್ರೋಫೋನಿಕ್ಸ್ಗೆ ವಿದ್ಯುತ್ನ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಮೆಜಾರಿಟಿ ಆಫ್ ಜನ ಟ್ರೈ ಮಾಡಬೇಕು ಅಂತಿದ್ರೆ ಸಣ್ಣ ಪ್ರಮಾಣದಲ್ಲಿ ಏನು ಖರ್ಚಿಲ್ಲದೆ ಟ್ರೈ ಮಾಡಿ ನೋಡಿ, ಸ್ವಲ್ಪ ತಿಳ್ಕೊಂಡು ಆಮೇಲೆ ಎಕ್ಸ್ಪಾಂಡ್ ಮಾಡೋಕ್ಕೆ ಶುರು ಮಾಡಬಹುದು. ಇಲ್ಲ ನಾನೊಬ್ಬ ಇಂಡಸ್ಟ್ರಿಯಲ್ ರೈತ, ನಾನು ಪ್ರೋಗ್ರೆಸಿವ್ ರೈತ, ಹೈಟೆಕ್ ರೈತ ಅಂತ ಹೇಳಿದ್ರೆ ನೀವು ಕೂಡ ಸ್ವಲ್ಪ ತರಬೇತಿ ಪಡ್ಕೊಂಡು ಇನ್ನಷ್ಟು ಡೀಪ್ ಆಗಿ ಸ್ಟಡಿ ಮಾಡಿ ಆಪ್ಷನ್ಸನ್ನು ಎಕ್ಸ್ಪ್ಲೋರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವರದ್ದೇನೋ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿ ಸಿಗಲಿ. ಜೊತೆಗೆ ಇದನ್ನು ಜಾಸ್ತಿ ಜನ ನೋಡಿದ್ರೆ ಈ ರೀತಿಯ ಕೃಷಿ ಸಂಬಂಧಿತ ಮಾಹಿತಿಯನ್ನು ನಿಮಗೆ ತರೋಕ್ಕೆ ನಮಗೂ ಕೂಡ ಒಂದಷ್ಟು ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.